ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ. ಸೃಷ್ಟಿಗೀಶನಿ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಎಂಟು ಏಳನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ. ಎಂಟು ಏಳನು ಕಳೆದುದರಿಂದೆ, ಬಂಟರೈವರ ತುಳಿದುದರಿಂದೆ. ತುಂಟಕನೊಬ್ಬನ ತರಿದುದರಿಂದೆ, ತುಂಟಕನೊಬ್ಬನ ತರಿದುದರಿಂದೆ. ಬಂಟನಾಗಿ ಬಂದೇನೋ ರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಸೃಷ್ಟಿಗೀಶನಿ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ. ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ. ನಿರ್ಜರಾದಿ ಮುನಿಗಳ ನಾ ಕಂಡೆ, ನಿರ್ಜರಾದಿ ಮುನಿಗಳ ನಾ ಕಂಡೆ. ದುರ್ಜನಾಂತಕನೇ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ಸೃಷ್ಟಿಗೀಶನಿ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ನಾಗಶಯನನ ಮೂರುತಿ ಕಂಡೆ, ಭೋಗಿಭೂಷಣ ಶಿವನನು ಕಂಡೆ. ನಾಗಶಯನನ ಮೂರುತಿ ಕಂಡೆ, ಭೋಗಿಭೂಷಣ ಶಿವನನು ಕಂಡೆ. ಭಾಗವತರ ಸಮ್ಮೇಳವ ಕಂಡೆ, ಭಾಗವತರ ಸಮ್ಮೇಳವ ಕಂಡೆ. ಕಾಗಿ ನೆಲೆಯಾದಿ ಕೇಶವನನ ಕಂಡೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ. ಸೃಷ್ಟಿಗೀಶನಿ ಶ್ರೀರಂಗಶಾಯಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ. ವಿಠ್ಠಲ ವಿಠ್ಠಲ ಜಯ ಜಯ ವಿಠ್ಠಲ, ವಿಠ್ಠಲ ವಿಠ್ಠಲ ಶ್ರೀಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ಜಯ ಜಯ ವಿಠ್ಠಲ, ವಿಠ್ಠಲ ವಿಠ್ಠಲ ಶ್ರೀಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ಜಯ ಜಯ ವಿಠ್ಠಲ, ವಿಠ್ಠಲ ವಿಠ್ಠಲ
ಶ್ರೀಹರಿ ವಿಠಲ 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 ಜಯ ಜಯ ವಿಠಲ 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 ಶ್ರೀಹರಿ ವಿಠಲ 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 ಜಯ ಜಯ ವಿಠಲ 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 ಶ್ರೀಹರಿ ವಿಠಲ 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 ಜಯ ಜಯ ವಿಠಲ 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 ಶ್ರೀಹರಿ ವಿಠಲ 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 ಜಯ ಜಯ ವಿಠಲ ವಿಠಲ ವಿಠಲ. ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋತ್ ನಮಸ್ತಸ್ಮೈ ಪದ್ಮನಾಭಾಖ್ಯೇ ಯೋಗಿನೇ ಪದ್ಮನಾಭಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ ರಘುವರ್ಯಂ ಶ್ರೀನಿವಾಸಂ ರಾಮತೀರ್ಥಂ ತಥೈವ ಚ ಶ್ರೀಸುಧೀಂದ್ರಂಚ ಗೋವಿಂದಂ ನವವೃಂದಾವನಂ ಭಜೆ. ನವವೃಂದಾವನ ಅಂಥೇಳಿ 9 ಯತಿಗಳು ವೃಂದಾವನಸ್ಥರಾಗಿರುವ ಕ್ಷೇತ್ರ. ಸ್ಕಂದ ಪುರಾಣದಲ್ಲಿ ಹೇಳುವಾಗ ಸಪ್ತರ್ಷಿಗಳು ಇಲ್ಲಿ ತಪಸ್ಸು ಮಾಡಿ ಅನೇಕ ವರ್ಷ ಇಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂತಹ ತಪೋಕ್ಷೇತ್ರ ತಪೋಭೂಮಿಯಲ್ಲಿ ಮೊದಲಿಗೆ ವೃಂದಾವನಸ್ಥರಾದವರು ಆಚಾರ್ಯರ ಪ್ರಥಮ ಶಿಷ್ಯರು, ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ ಆದಿ ಟೀಕಾಕಾರರಾದ ಶ್ರೀ ಪದ್ಮನಾಭ ತೀರ್ಥರು, ಅನಂತರ ಕವೀಂದ್ರ ತೀರ್ಥರು, ಅನಂತರ ವಾಗೀಶ ತೀರ್ಥರು, ಆಮೇಲೆ ರಘುವರ್ಯ ತೀರ್ಥರು, ವ್ಯಾಸರಾಜ ತೀರ್ಥರು ಮತ್ತು ವ್ಯಾಸರಾಜರ ಶಿಷ್ಯರಾದ ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಸುಧೀಂದ್ರ ತೀರ್ಥರು, ಗೋವಿಂದ ಒಡೆಯರ್ ಅಂತ ಈ ರೀತಿಯಾಗಿ ಇಲ್ಲಿ ನೆಲೆಸಿದ್ದಾರೆ. ಆಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿರುವ ಪದ್ಮನಾಭ ತೀರ್ಥರು ಇಲ್ಲಿ ಬರುವುದಕ್ಕೆ ಕಾರಣ ಅಂತಂದರೆ, ಮುಂಚೆ ಈ ಕ್ಷೇತ್ರವನ್ನು ಜಂಬೂಕೇಶ್ವರ ಅಂಥೇಳಿ ಒಬ್ಬ ರಾಜ ಈ ಕ್ಷೇತ್ರವನ್ನು ಆಳ್ತಾ ಇದ್ದ, ಈ ರಾಜ್ಯವನ್ನು. ಅವನ ಮೇಲೆ ಮುಸಲ್ಮಾನರು ದಾಳಿಯನ್ನು ಮಾಡಿದಾಗ ಆಗ ಆ ಯುದ್ಧದಲ್ಲಿ ತನಗೆ ಜಯ ಸಿಗಬೇಕು ಅಂತ ಈ ರೀತಿಯಾಗಿ ಹೇಳಿ ಆ ಪದ್ಮನಾಭ ತೀರ್ಥರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅವರ ಹತ್ರ ಯುದ್ಧದಲ್ಲಿ ಜಯ ಸಿಗುವುದಕ್ಕಾಗಿ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಬಂದಿದ್ದಾನೆ. ಆಗ ಪದ್ಮನಾಭ ತೀರ್ಥರು ಅವನಿಗೆ ಒಂದು ಹಿತವಾದ ಮಾತುಗಳನ್ನು ಹೇಳ್ತಾ, ನೀನು ಯುದ್ಧವನ್ನು ಮಾಡಲಿಕ್ಕೆ ಹೋಗಬೇಡ, ಆ ಮುಸಲ್ಮಾನ ರಾಜನಿಗೆ ಒಂದು ಸಂದೇಶವನ್ನು ಕಳಿಸು ಅಂತ ಹೇಳ್ತಾ ಇದ್ದಾರೆ. ಆಗ ಆ ಮುಸಲ್ಮಾನ ರಾಜ ಇವರ ಸಂದೇಶದ ಮೇರೆಗೆ ಶ್ರೀಗಳವರ ಹತ್ತಿರ ಬಂದಿದ್ದಾನೆ. ಆಗ ಪದ್ಮನಾಭ ತೀರ್ಥರು ಅವನಿಗೆ ವೈರಾಗ್ಯದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಪುನರ್ಮಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ಸರ್ವಂ ಪುನರ್ಲಭ್ಯಂ ಶರೀರಂ ನ ಪುನಃ ಪುನಃ ಅಂತ ಈ ರೀತಿಯಾಗಿ, ಮನುಷ್ಯ ದುಡ್ಡನ್ನು ಕಳೆದುಕೊಂಡರೆ ಮತ್ತೆ ಅದನ್ನು ಸಂಪಾದನೆ ಮಾಡಬಹುದು, ಮಿತ್ರನನ್ನು ಕಳೆದುಕೊಂಡರೆ ಮತ್ತೆ ಮಿತ್ರನನ್ನು ಪಡೆಯಬಹುದು, ಮನೆಯನ್ನು ಕಳೆದುಕೊಂಡರೆ ಮತ್ತೆ ಮನೆಯನ್ನು ಪಡೆದುಕೊಳ್ಳಬಹುದು. ಆದರೆ ಶರೀರಂನ ಪುನಃ ಪುನಃ, ಮಾನವ ಶರೀರವನ್ನು ಕಳೆದುಕೊಂಡರೆ ಮತ್ತೆ ಇದನ್ನು ಪಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿನಗೆ ಭೂಮಿ, ಬೆಳ್ಳಿ, ಬಂಗಾರ, ಜಡವಾದ ವಸ್ತುವನ್ನು ಬೇಕಾದರೆ ತೆಗೆದುಕೊಂಡು ಹೋಗು, ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದಂತೆ ಯಾರಿಗೂ ಕೂಡ ಹಿಂಸೆಯನ್ನು ಮಾಡಬೇಡ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆಗ ಇವರ ಮಾತವನ್ನು ಕೇಳಿದ ನಂತರ ಆ ಮುಸಲ್ಮಾನ ರಾಜನಿಗೆ ಹಿಂಸೆ ಮಾಡುವುದು ಬೇಡ ಅಂತ ಈ ರೀತಿಯಾಗಿ ತಿಳಿದುಕೊಂಡು ವೈರಾಗ್ಯವನ್ನು ಹೊಂದಿಕೊಂಡು ಅವನು ಯುದ್ಧವನ್ನು ಮಾಡದೇನೆ ಹಾಗೆ ತಿರುಗಿ ಹೋಗಿದ್ದಾನೆ. ಆಗ ಇಲ್ಲಿರುವ ಜಂಬೂಕೇಶ್ವರ ರಾಜ ಪದ್ಮನಾಭ ತೀರ್ಥರಿಗೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಗುರುಗಳೇ, ನೀವು ಈ ಕ್ಷೇತ್ರದಲ್ಲಿ ಯಾವಾಗಲೂ ಕೂಡ ನೆಲೆಸಬೇಕು. ನಿಮ್ಮ ನೆರಳಿನಲ್ಲಿ, ನಿಮ್ಮ ಛಾಯೆಯಲ್ಲಿ ನಾವು ನಮ್ಮ ಪ್ರಜೆಗಳೆಲ್ಲರೂ ಕೂಡ ಒಳ್ಳೆಯ ಸುಭಿಕ್ಷೆಯಾಗಿ ನಾವು ಇಲ್ಲಿ ಇರಬಹುದು ಅಂತ ಈ ರೀತಿಯಾಗಿ ಹೇಳಿ, ನಿಮ್ಮ ನೆರಳು ನಮ್ಮೆಲ್ಲರ ಮೇಲೆ ಸದಾ ಇರಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಪದ್ಮನಾಭ ತೀರ್ಥರು ಇಲ್ಲೇ ವೃಂದಾವನಸ್ಥರಾಗಿದ್ದಾರೆ. ಅನಂತರ ಕವೀಂದ್ರ ತೀರ್ಥರು ವಾದರತ್ನಾವಲಿ ಅಂತ ಈ ರೀತಿಯಾಗಿ ಗ್ರಂಥವನ್ನು ಬರೆದಿದ್ದಾರೆ. ಅವರ ಶಿಷ್ಯರು ವಾಗೀಶ ತೀರ್ಥರು ಅಂತ ಈ ರೀತಿಯಾಗಿ ಅವರು ಅನೇಕ ದಿವಸ ದೇಶ ಸಂಚಾರವನ್ನು ಮಾಡಿ ಮಧ್ವ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಾ ಗುರುಗಳನ್ನು
ತಮ್ಮ ಗುರುಗಳನ್ನು ಬಿಡದೇನೆ ಆ ಕವೀಂದ್ರ ತೀರ್ಥರ ಹತ್ತಿರದಲ್ಲಿಯೇ ಅವರು ವೃಂದಾವನಸ್ಥರಾಗಿದ್ದಾರೆ. ಇನ್ನು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಅಂತ ಈ ರೀತಿಯಾಗಿ ಇಡೀ ತಮಿಳುನಾಡು ಕ್ಷೇತ್ರದಲ್ಲಿ ಪ್ರಸಿದ್ಧರಾದ ಭಾವಬೋಧಕಾರರೆಂದೇ ಖ್ಯಾತಿಯನ್ನು ಪಡೆದ ರಘುತ್ತಮ ತೀರ್ಥರ ಆಶ್ರಮ ಗುರುಗಳಾದ ವಿದ್ಯಾಗುರುಗಳಾದ ರಘುವರ್ಯ ತೀರ್ಥರು ಕೂಡ ಇಲ್ಲಿ ನೆಲೆಸಿದ್ದಾರೆ. ಇನ್ನು 732 ಹನುಮಂತ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಅಂತ ಈ ರೀತಿಯಾಗಿ ಮತ್ತು ಸಿದ್ಧಾಂತಕ್ಕೆ ಅತ್ಯಂತ ಮೇರುವ ಕೃತಿಗಳನ್ನು ನೀಡಿರುವ ಅನೇಕ ಯತಿಗಳಿಗೆ, ಅನೇಕ ಗೃಹಸ್ಥರಿಗೆ ಪಾಠವನ್ನು ಹೇಳಿ ವಿಜೇಂದ್ರ ತೀರ್ಥರಿಗೂ ಕೂಡ 9 ಬಾರಿ ಸುಧಾಪಾಠವನ್ನು ಹೇಳಿರುವ ವ್ಯಾಸರಾಜ ತೀರ್ಥರು ಇಲ್ಲಿ ನೆಲೆಸಿದ್ದಾರೆ. ಅನಂತರ ಅವರ ಶಿಷ್ಯರಾದ ವ್ಯಾಸವಿಜಯ ಅಂತನೋ ಗ್ರಂಥ ಬರೆದಿರುವ ಶ್ರೀನಿವಾಸ ತೀರ್ಥರು ಕೂಡ ಇಲ್ಲಿ ನೆಲೆಸಿದ್ದಾರೆ. ವ್ಯಾಸರಾಜರು ಮಾಡಿರುವ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಗ್ರಂಥಗಳನ್ನೇ ಪಾಠವನ್ನಾಗಿ ಯಾವಾಗಲೂ ಕೂಡ ತಮ್ಮ ಉಸಿರನ್ನಾಗಿ ಇಟ್ಟುಕೊಂಡು ತಮ್ಮ ಬದುಕಿನುದ್ದಕ್ಕೂ ಪಾಠ ಪ್ರವಚನವನ್ನು ಮಾಡಿರುವ ರಾಮತೀರ್ಥರು ಇಲ್ಲಿ ನೆಲೆಸಿದ್ದಾರೆ. ಹಾಗೂ ಇವತ್ತು ಅಪೇಕ್ಷಿತವಾದನ್ನು ಎಲ್ಲರಿಗೂ ಕೂಡುವ ಮಂತ್ರಾಲಯ ಪ್ರಭುಗಳ ಗುರುಗಳಾದ ಸುಧೀಂದ್ರ ತೀರ್ಥರು ಕೂಡ ಇಲ್ಲಿ ಅವರು ನೆಲೆಸಿದ್ದಾರೆ. ಸುಧೀಂದ್ರ ತೀರ್ಥರು ಮಹಾಜ್ಞಾನಿಗಳು. ಏಕಾದಶ ಸ್ಕಂದ ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಹೀಗೆ ಅನೇಕ ಕಾವ್ಯಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಅನಂತರ ವ್ಯಾಸರಾಜರ ಶಿಷ್ಯರಾದ ಗೋವಿಂದ ಒಡೆಯರ್ ಅಂದರೆ ಬಿಡಿ ಸನ್ಯಾಸಿಗಳು ಕೂಡ ಅವರು ಕೂಡ ವ್ಯಾಸರಾಜರ ಒಂದು ಆಜ್ಞೆಯ ಮೇರೆಗೆ ಅನೇಕ ದೇವರ ನಾಮಗಳನ್ನು ಮಾಡುತ್ತಾ ಇಲ್ಲಿ ಅವರ ಆಜ್ಞೆಯ ಮೇರೆಗೆ ಇಲ್ಲಿ ಅವರು ವೃಂದಾವನಸ್ಥರಾಗಿದ್ದಾರೆ. ಹೀಗೆ 9 ಯತಿಗಳು ನವವಿಧವಾದ ಭಕುತಿಯನ್ನು ತಮ್ಮ ಸೇವೆಯನ್ನು ಮಾಡುವ ಎಲ್ಲ ಭಕ್ತರಿಗೂ ಕೂಡ ಅನುಗ್ರಹವನ್ನು ಮಾಡುವುದಕ್ಕಾಗಿ ಈ ನವವೃಂದಾವನ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಇಲ್ಲಿ ಯಾರಿಗಾದರೂ ಕೂಡ ತಮ್ಮ ಜೀವನದಲ್ಲಿ ಫಲವನ್ನು ಪಡೆದುಕೊಳ್ಳಬೇಕಾದರೆ ಇಲ್ಲಿ ಬಂದು ಸೇವೆಯನ್ನು ಮಾಡುವುದಾದರೆ ವಿಶೇಷವಾದ ಫಲವನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಬರುವುದಕ್ಕೆ ಆಗದೆ ಹೋದ ಪಕ್ಷದಲ್ಲಿ ಮನೆಯಲ್ಲಿಯೇ ಅಥವಾ ಎಲ್ಲೇ ಕ್ಷೇತ್ರದಲ್ಲಿ ಅಲ್ಲೇ ಹೋದರೂ ಕೂಡ ಅವರ ಸ್ಮರಣೆಯ ಮಾತ್ರದಿಂದಾಗಿಯೇ ಪದ್ಮನಾಭಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ ರಘುವರ್ಯಂ ಶ್ರೀನಿವಾಸಂ ರಾಮತೀರ್ಥಂ ತಥೈವ ಚ ಶ್ರೀ ಸುಧೀಂದ್ರಂಚ ಗೋವಿಂದಂ ನವವೃಂದಾವನಂ ಭಜೆ ಅಂತ ಈ ರೀತಿಯಾಗಿ ನವವಿಧವಾದ ಭಕುತಿಯನ್ನು ಕೊಡುವ ನವವಿಧ ಗುರುಗಳ ಈ ಗುರುಗಳು ನಮಗೆ ಯಾವಾಗಲೂ ಕೂಡ ಇವರ ಸ್ಮರಣೆ ಮಾತ್ರದಿಂದಾಗಿ ಸಕಲ ಆಪತ್ತು ಪರಿಹಾರವಾಗ್ತಾ ಇದೆ ಅಂತ ಈ ರೀತಿಯಾಗಿ ಹೇಳಿ ಈ 2 ಮಾತುಗಳನ್ನು ಶ್ರೀ ಸತ್ಯಾತ್ಮತೀರ್ಥ ಗುರುಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹಿಂದೆ ಬರೆದ ಬರಹ ಹೇಗಾದರಾಗಲಿ, ಮುಂದೆನ್ನ ವಂಶದಲ್ಲಿ ಜನಿಸುವರ ಕಾಯೋ. ಹಿಂದೆ ಬರೆದ ಬರಹ ಹೇಗಾದರಾಗಲಿ, ಮುಂದೆನ್ನ ವಂಶದಲ್ಲಿ ಜನಿಸುವರ ಕಾಯೋ. ಸಂದೇಹಿಸಲು ಬೇಡ ಕಂದರ್ಪ ಜನಕ, ಸಂದೇಹಿಸಲು ಬೇಡ ಕಂದರ್ಪ ಜನಕ. ಉಡುಪಿಯ ಕೃಷ್ಣ ರಕ್ಷಿಸು ನಮ್ಮ ನನವರತ. ಉಡುಪಿಯ ಕೃಷ್ಣ ರಕ್ಷಿಸು ನಮ್ಮ ನನವರತ, ರಕ್ಷಿಸು ನಮ್ಮ ನನವರತ. ನೀವೆಲ್ಲ ಕಾತುಂಟಮ್ಮ, ನೀವು ಹಂಗಲ್ಲ ಒಬ್ಬರಿಗೆ ತಿನ್ನಂಗಿರ್ಬೇಕಾಯ್ತು. ಕ್ರಮ ಆಗತ್ತೆ. ಇವ್ರು ಎಷ್ಟು ಜನ ತಗೊಂತೀರಿ ಗೊತ್ತಾ, ಅದನ್ನ ಮೆಚ್ಕೋಬೇಕು. ನೀವು ಎಷ್ಟು ತಗೊಂತೀರಿ